ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಸರಿ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನಿವತ್ತು ಮಾರ್ನಿಂಗಿಂದಲೇ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಲಾಗ್ ಸ್ಟಾರ್ಟ್ ಮಾಡ್ತಿರೋದು ಏನಪ್ಪ ಅಂದರೆ, ನಾನಿವತ್ತು ನನ್ನ ಮಗಳಿಗೆ 6 ಮಂತ್ ಬರ್ಡೇ ಮಾಡೋಣ ಅಂದ್ಕೊಂಡಿದ್ದೀವಿ. ಮನೇಲೇ ಸುಮ್ಮನೆ ಹಿಂಗೆ ಸಿಂಪಲ್ಲಾಗಿ ಡೆಕೋರೇಟ್ ಮಾಡಿ ನಾವೇ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಮತ್ತು ನಾನು ಹೋದ ಲಾಗಲ್ಲಿ ನಿಮಗೆ ತೋರಿಸಿದ್ದೆ ಯಾವ ಥರ ಬಟ್ಟೆ ಬೈ ಮಾಡಿದ್ದೀನಿ ಅಂತ. ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಅಂತ ಹೇಳಿದ್ದೆ. ಇವತ್ತು ವೇರ್ ಮಾಡಿ ನನ್ನ ಮಗಳಿಗೆ ತೋರಿಸೋಣ, ಆಯಿತಾ? ನನ್ನ ಮಗಳಿಗೆ ವೇರ್ ಮಾಡಿ ತೋರಿಸ್ತೀನಿ. 2 ಡ್ರೆಸ್ ತಂದಿದ್ದೀನಿ ನಾನು, ಆದರೆ 2 ಕೂಡ ವೇರ್ ಮಾಡಿ ತೋರಿಸ್ತೀನಿ. ಇಲ್ಲಾಂದರೆ ಒಂದು ವೇರ್ ಮಾಡ್ದಿರೋದನ್ನ ಲಾಸ್ಟಲ್ಲಿ ನಿಮ್ಗೆ ತೋರಿಸ್ತೀನಿ. ಯಾವ ಡ್ರೆಸ್ ಚೆನ್ನಾಗಿತ್ತು ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಆಯಿತಾ? ಮತ್ತು ಸಿಂಪಲ್ಲಾಗಿ ಯಾವ ಥರ ಡೆಕೋರೇಟ್ ಮಾಡ್ತೀನಿ, ಯಾರ್ಯಾರೆಲ್ಲ ಬರ್ತಾರೆ ಇವತ್ತು ನನ್ನ ಮಗಳು 6 ಮಂತ್ ಬರ್ಡೇಗೆ ಅಂತ ನಿಮಗೂ ಕೂಡ ತೋರಿಸ್ತೀನಿ. ನೀವು ಕೂಡ ಕೊನೆವರೆಗೂ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೀರಾ ನೋಡಿ. ಮತ್ತು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೋತೀರ ನೋಡ್ತಾ ಇದ್ದೀರಾ, ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಕ್ಲಿಕ್ ಮಾಡಿ, ನಾನು ಮಾಡೋ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಗೈಸ್. ಓಕೆ, ಇವಾಗ ನನ್ನ ಮಗಳು ಇನ್ನೂ ಆಟ ಆಡ್ತಾ ಇದ್ದಾಳೆ. ಅವಳಿಗೆ ಫ್ರೆಶ್ ಅಪ್ ಮಾಡಿ ಆಮೇಲೆ ಸಿಗ್ತೀನಿ ಗೈಸ್, ಡೆಕೋರೇಷನ್ ಎಲ್ಲ ಮಾಡಬೇಕಾದ್ರೆ. ಬರ್ಡೇ ಮಾಡೋಣ ಇವತ್ತು ಮಗನೇ, ಮಾಡೋಣ ಮಾಡೋಣ ಗಾಯ್ಸ್. ನಾವು ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ವಿ. ಬ್ಯಾಕ್ ಸೈಡ್ ಈ ಥರ ಗ್ರೀನ್ ಮತ್ತು ಪಿಂಕಲ್ಲಿ ನೆಟೆಡ್ ಹಾಕ್ಬಿಟ್ಟು, ನಾನು ಇದು ಆರ್ಚು ಆನ್ಲೈನಲ್ಲೇ ಬುಕ್ ಮಾಡ್ಕೊಂಡಿದ್ದೆ ಇವಾಗ ಯೂಸ್ ಆಗ್ತಾಯಿದೆ ನನ್ನ ಮಗಳು ಬರ್ಡೇಗೆ. ನಾವೇ ಸಿಂಪಲಾಗಿ ಮನೇಲಿ ಮಾಡೋದ್ರಿಂದ ಈ ಥರ ಆರ್ಚ್ ರೆಡಿ ಮಾಡಿಬಿಟ್ಟು ನನ್ನ ಹಸ್ಬೆಂಡು ಬಲೂನ್ಸ್ ಎಲ್ಲ ಊದ್ಕೊಡ್ತಾಯಿದ್ರು. ನಾನು ಡೆಕೋರೇಟ್ ಮಾಡೋಣ ಅಂತ ರೆಡಿ ಆಗ್ತಾಯಿದ್ದೆ. ನನ್ನ ಮಗಳು ಇಲ್ಲಿ ಮಲ್ಕೊಂಡು ನಾವೇನು ಮಾಡ್ತಾಯಿದ್ದೀವಿ ಅಂತ ನೋಡ್ತಾ ಇದ್ಲು. ನನ್ನ ಹಸ್ಬೆಂಡು ಹಂಗೆ ತಮಾಷೆ ಮಾಡಿಕೊಂಡು ಬಲೂನೆಲ್ಲ ಊದ್ಕೊಡ್ತಾಯಿದ್ರು. ನಾನು ಈ ಥರ ಜೋಡಿಸ್ಕೊಂಡು ಹೋಗ್ತಾಯಿದ್ದೆ. ನಾವು ವೈಟ್ ಮತ್ತು ಪಿಂಕ್ ಕಾಂಬಿನೇಷನ್ ಮಾಡೋಣ ಅಂದ್ಕೊಂಡಿದ್ವಿ, ಆದರೆ ನಾವು ವೈಟ್ ಬಲೂನ್ ತಂದಿರಲಿಲ್ಲ. ಅದಕ್ಕೆ ಇರೋದ್ರಲ್ಲೇ ಮಾಡೋಣ ಅಂದ್ಬಿಟ್ಟು, ವೈಟ್ ಬಲೂನ್ ಮರ್ತೋಗ್ಬಿಟ್ಟಿತ್ತು, ಇರೋದ್ರಲ್ಲೇ ಮಾಡೋಣ ಅಂತ ಅಂದ್ಬಿಟ್ಟು ಪಿಂಕು ಮತ್ತು ಇನ್ನೊಂದು ಕಾಂಬಿನೇಷನಲ್ಲಿ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ವಿ. ಹಿಂಗೆ ವಿಡಿಯೋ ಕೊನೆವರೆಗೂ ನೋಡಿ, ಎಲ್ಲೂ ಸ್ಕಿಪ್ ಮಾಡ್ದಿರಾ. ಡೆಕೋರೇಷನ್ ಯಾವ ಥರ ಇತ್ತು ಏನು ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಗೈಸ್. ನನ್ನ ಹಸ್ಬೆಂಡು ಬಲೂನು ಕೂಡ ಪಿಂಕು, ನೀನು ಹಾಕ್ಕೊಂಡಿರೋ ಡ್ರೆಸ್ಸು ಪಿಂಕು, ಹೆಂಗೋ ಕಾಂಬಿನೇಷನ್ ಚೆನ್ನಾಗಿದೆ, ಈ ಡ್ರೆಸ್ಸೆಲ್ಲ ಇದ್ಬಿಡು ಹಂಗೆ ಹಿಂಗೆ ಅಂತ ರೇಗಿಸ್ತಾ ಇದ್ದರು. ಹಂಗೆ ತಮಾಷೆ ಮಾಡ್ಕೊಂಡು ಇಬ್ಬರೂ ಡೆಕೋರೇಷನ್ ಮಾಡ್ತಾಯಿದ್ವಿ. ನಾವು ಡೆಕೋರೇಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು 7 ಗಂಟೆ, ಮುಗಿಸೋ ಅಷ್ಟರಲ್ಲಿ 9:30 10 ಗಂಟೆ ಆಗೇ ಹೋಯ್ತು ಗೈಸ್. ಇನ್ನು ಮಾಡೋರು ಎಷ್ಟು ಬೇಗ ಮಾಡ್ತಾರೆ ಅಲ್ವಾ, ನಾವು ಎಕ್ಸ್ಪೀರಿಯೆನ್ಸ್ ಇಲ್ಲ ಅಲ್ವಾ, ಅದಕ್ಕೆ ಸ್ವಲ್ಪ ಲೇಟ್ ಆಯಿತು. ಇದೇ ಫಸ್ಟ್ ಟೈಮ್ ನಾವು ಈ ಥರ ಮಾಡಿದ್ದು ನೋಡಿ. ಇವಾಗ ಇಷ್ಟು ಮಾಡಿದ್ದೀನಿ, ಫೈನಲ್ ತೋರಿಸ್ತೀನಿ ಗೈಸ್. ನನ್ನ ಮಗಳಿಗೆ ಆಲ್ರೆಡಿ ಸ್ನಾನ ಮಾಡಿಬಿಟ್ಟು ಕೂರಿಸ್ಕೊಂಡು ನಾವು ಅಮ್ಮ ಕೂತಿದ್ದಾರೆ, ನಾವು ಯಾವ ಥರ ಡೆಕೋರೇಷನ್ ಮಾಡ್ತೀವಿ ಅಂತ ನೋಡಿ ಗೈಸ್. ಫೈನಲ್ ಈ ಥರ ಬಂತು. ಯಾವ ಥರ ಇದೆ ಏನು ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಆಯಿತಾ? ಹೆಂಗೋ ಕಷ್ಟಪಟ್ಟು ಫಸ್ಟ್ ಟೈಮ್ ಈ ಥರ ಮಾಡಿದ್ದೀವಿ. ನನಗಂತೂ ತುಂಬಾ ಇಷ್ಟ ಆಯಿತು. ನಿಮಗೂ ಇಷ್ಟ ಆಯಿತಾ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನ್ನ ಮಕ್ಕಳಂತೂ ಎಲ್ಲರೂ ಬಂದು ಹೇಳ್ತಾಯಿದ್ರು, ಡ್ರೆಸ್ಸು ಅದಕ್ಕೆ ಸಿಕ್ಕಾಪಟ್ಟೆ ಹೇಳ್ತಾಯಿದ್ರು. ಅವಳಂತೂ ಯಾರಾದ್ರೂ ಹೋಗ್ತಾನೆ ಇರಲಿಲ್ಲ. ನಾವು ಈ ಥರ ಕೇಕ್ ಮಾಡಿಸಿದ್ವಿ ಕಸ್ಟಮೈಸ್ ಮಾಡಿ. ಇವರೇ ನಮ್ಮ ಅತ್ತೆ ಮಾವ, ಯಾರದ್ರೂ ಕೂಡ ಹೋಗ್ತಾ ಇರಲಿಲ್ಲ. ಅವಳು ತುಂಬಾ ಹೇಳ್ತಾಯಿದ್ಲು. ಆಮೇಲೆ ಎಲ್ಲರೂ ಹೋದ್ಮೇಲೆ ಸಮಾಧಾನ ಮಾಡಿ ನಾನು ಮತ್ತೆ ಡ್ರೆಸ್ನ ಹಾಕಿ ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೆ. ನೋಡಿ ಗೈಸ್, ನನ್ನ ಮಗಳು ಯಾವ ಥರ ಕಾಣ್ತಿದೆ ಹೇಳಿ ಏನು ಈ ಡ್ರೆಸ್ಸಲ್ಲಿ ಅಂತ ಕಾಮೆಂಟ್ ಮಾಡಿ, ಆಯಿತಾ? ಇನ್ನೊಂದು ಡ್ರೆಸ್ಸು ಲಾಸ್ಟಲ್ಲಿ ತೋರಿಸ್ತೀನಿ ಗೈಸ್, ಯಾವ ಡ್ರೆಸ್ ಚೆನ್ನಾಗಿತ್ತು ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಆಯಿತಾ? ಹಾಗೆ ಕೇಕ್ ಸ್ಮ್ಯಾಶ್ ಮಾಡೋಣ ಅಂತ ಅಂದ್ಬಿಟ್ಟು ಒಂದು ವೀಡಿಯೋ ಮಾಡಿಕೊಂಡೆ. ಸ್ವಲ್ಪ ಆಯಿತು ಕೇಕು, ಅದರಲ್ಲೇ ವೀಡಿಯೋ ಮಾಡಿಕೊಂಡೆ. ಫುಲ್ಲು ನಾನು ಇನ್ಸ್ಟಾಗ್ರಾಮ್ ಐಡಿಲಿ ಹಾಕಿರ್ತೀನಿ ಗೈಸ್. ಇವ್ರು ಬಂದು ನಮ್ಮ ಭಾವ ಮತ್ತು ನಮ್ಮ ಅಕ್ಕ, ಇವರು ನಮ್ಮ ಮಾಮ ಮತ್ತು ನಮ್ಮ ಅತ್ತೆ. ನೆಕ್ಸ್ಟ್ ಹಂಗೆ ನನ್ನ ಫ್ರೆಂಡ್ ಮತ್ತು ಅವ್ರ ಹಸ್ಬೆಂಡ್ ಬಂದಿದ್ದರು. ಇವರು ನನ್ನ ಹಸ್ಬೆಂಡ್ ಫ್ರೆಂಡ್ಸು. ಮತ್ತು ನಾವು ಈ ಥರ ಕಸ್ಟಮೈಸ್ ಮಾಡಿಸಿದ್ದು ಗೈಸ್ ಕೇಕ್ನ. ನಾವು ಯಾವ ಥರ ಹೇಳಿದೋ ಅದೇ ಥರ ಮಾಡಿಕೊಟ್ಟಿದ್ದೆ. ನನಗಂತೂ ತುಂಬಾ ಇಷ್ಟ ಆಯಿತು. ನಾನು ಹೇಳಿದ್ನಲ್ಲ ಇನ್ನೊಂದು ಡ್ರೆಸ್ ತಂದಿದ್ವಿ ಫಸ್ಟು ಅಂತ, ಇದೇ ಗೈಸ್ ಈ ಡ್ರೆಸ್ಸು. ಇದು ಯಾವ ಥರ ಇದೆ ಏನು, ಯಾವ್ದು ಚೆನ್ನಾಗಿದೆ ನನ್ನ ಮಗಳಿಗೆ, ಆ ಡ್ರೆಸ್ ಚೆನ್ನಾಗಿತ್ತಾ ಈ ಡ್ರೆಸ್ ಚೆನ್ನಾಗಿದೆಯಾ ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಆಯಿತಾ? ಇದು ನನ್ನ ಹಸ್ಬೆಂಡ್ ಸೆಲೆಕ್ಟ್ ಮಾಡಿದ್ದು.
ವೇರ್ ಮಾಡಿದ್ದು ಬಂದು ನಾನು ಸೆಲೆಕ್ಟ್ ಮಾಡಿದ್ದೆ ಗೈಸ್. ಯಾವ ಡ್ರೆಸ್ ಚೆನ್ನಾಗಿದೆ ಗೈಸ್, ಚೆನ್ನಾಗಿಲ್ಲ ಅಂತ ಏನಿಲ್ಲ. ನೈಟಲ್ಲಿ ಹಾಕಿದ್ರೆ ಲುಕ್ಕಾಗಿ ಚೆನ್ನಾಗಿ ಕಾಣುತ್ತೆ. ಲೈಟ್ ಕಲರ್ ಆಗಿ, ಇದು ಲೈಟ್ ಕಲರು ತುಂಬ ಲುಕ್ಕಾಗಿ ಚೆನ್ನಾಗಿ ಕಾಣುತ್ತೆ. ಆದರೆ ನನಗೆ ಆ ಡ್ರೆಸ್ ಇಷ್ಟ ಆಗಿತ್ತು ಜಾಸ್ತಿ. ಸೊ ಅದಕ್ಕೆ ನಾನು ಆ ಡ್ರೆಸ್ಸೇ ಬೇಕಂತ ಹೇಳ್ಬಿಟ್ಟು ಮತ್ತೆ ತರಿಸ್ಕೊಂಡು ಆ ಡ್ರೆಸ್ ಹಾಕಿದೆ. ಇದು ಕೂಡ ಚೆನ್ನಾಗಿದೆ. ಇನ್ನೂ ಒಂದ್ಸಲಿನೂ ವೇರ್ ಮಾಡಿಲ್ಲ. ನೆಕ್ಸ್ಟ್ ಟೈಮ್ ಯಾವಾಗಾದರೂ ವೇರ್ ಮಾಡಿದಾಗ ತೋರಿಸ್ತೀನಿ ಗೈಸ್ ನನ್ನ ಮಗಳಿಗೆ ಯಾವ ಥರ ಕಾಣಿಸುತ್ತೆ ಏನು ಅಂತ. ನಿಮಗೆ ಯಾವ ಡ್ರೆಸ್ ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆಯಿತಾ. ಇದೊಂದು ಚಿಕ್ಕದು ವಿಡಿಯೋ ಆಗಿರುತ್ತೆ. ನಿಮಗೆ ಯಾರ್ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ನೆಕ್ಸ್ಟ್ ಯಾವ ಥರ ವಿಡಿಯೋ ಬೇಕಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆಯಿತಾ. ಥ್ಯಾಂಕ್ ಯು ಆಲ್.